ಅದು ಮೇಡಮ್. ವೀಕೆಂಡಲ್ಲಿ ಮೊದಲಾದ್ರೆ 5ರಿಂದ 6 ಕಿಲೋಮೀಟರ್ಗೆ 25ರಿಂದ 30 ರೂಪಾಯಿ ಬರ್ತಿತ್ತು ಅಲ್ವಾ? ಈಗ 40ರಿಂದ 50 ರೂಪಾಯಿ ಬರುತ್ತೆ ಸರ್. ವೀಕೆಂಡಲ್ಲಿ 50ರಿಂದ 55 ಎಲ್ಲಿ ಮೇಡಮ್, ನಿನ್ನೆ 4.5 ಕಿಲೋಮೀಟರ್, ಮೊನ್ನೆ ನನಗೆ 4.5 ಕಿಲೋಮೀಟರ್ 20 ರೂಪಾಯಿ ಕೊಟ್ಟಿದ್ದೀರಿ. ಅದನ್ನು ನಾನು ಇಟ್ಕೊಂಡು ಎಂತ ಮಾಡೋದು? ಸ್ವಿಗ್ಗಿ ನಾವು ಬೆಳಗಿಂದ ರಾತ್ರಿ ತನಕ ದುಡಿದು ಎಂತ ಸಿಗ್ತದೆ ನಮಗೆ ಅದ್ರಲ್ಲಿ? ಇಲ್ಲ ಅಲ್ಲ. ಸರ್ ಇಲ್ಲ ಸರ್, ಈಗೊಮ್ಮೆ ಲಾಗಿನ್ ಮಾಡಿ ನೋಡಿ ಸರ್, ಖಂಡಿತವಾಗಿ ಬರುತ್ತೆ. ಓಕೆನಾ? ಮೊದಲಿನ ಥರ ಎಲ್ಲ ಆಫರ್ಸ್ ಎಲ್ಲ ಲಾಸ್ಟ್ ಟೈಮ್ ಸಹ ನಾನು ಬಿಟ್ಟದ್ದು, ಮತ್ತೆ ನೀವು ವಾಪಸ್ ಫೋನ್ ಮಾಡಿ ಲಾಗಿನ್ ಆಗಿ ಅಂತ ಅದೇ ಸೇಮ್ ಹಾಗೆ ಹೇಳ್ತೀರಿ ನೀವು. ಮತ್ತೆ ಎಂತ ಇಲ್ಲ, ಇನ್ನು ಒಂದು ದಿವಸ ಆಫರ್ ಕೊಡ್ತೀರಿ, ಮತ್ತೆ ನೀವು ಎಂತ ಕೊಡುದಿಲ್ಲ. ಇಲ್ಲ ಇಲ್ಲ ಸರ್, ಈಗ ಬರ್ತಿದೆ ಸರ್ ನಿಜವಾಗ್ಲೂ ಎಲ್ಲರಿಗೂ. ನೀವು ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಡೆಲಿವರಿ ಕ್ಯಾಪ್ಟನ್ ಇದ್ರೆ ನೀವು ಫ್ರೆಂಡ್ಸ್ ಡೆಲಿವರಿ ಅವರೇ ಹೇಳಿದ್ರು ಎಂತ ಇಲ್ಲ ಅಂತ, ಎಂತ ಸಿಗ್ತಿಲ್ಲ ಅಂತ ಹೇಳಿ ಅವರೇ ಹೇಳಿದರು. ನಮ್ಮ ರೈಡರ್ಸ್ ಗ್ರೂಪಲ್ಲಿ ಅಂತ ಹಾಕಿದ್ದಾರೆ, ಒಂದೊಂದು 4 ಕಿಲೋಮೀಟರ್ಸ್ಗೆ 21 ರೂಪಾಯಿ ಕೊಟ್ಟರೆ, 4.5 ಕಿಲೋಮೀಟರ್ 21 ರೂಪಾಯಿ ಕೊಟ್ಟರೆ ಇಲ್ಲಿ ಪೆಟ್ರೋಲ್ಗೆ 102 ರೂಪಾಯಿ ಆಗಿದೆ ಇಲ್ಲಿ ಮಂಗಳೂರಲ್ಲಿ. ಸರ್ ಅದು ತುಂಬಾ ದಿನ ಆಗಿರ್ಬೋದು. ಈಗ ಆಫರ್ಸ್ ಎಲ್ಲ ಚೇಂಜ್ ಆಗಿದೆ ನೋಡಿ ಸರ್. ಹೌದು, ಆಫರ್ಸ್ ಚೇಂಜ್ ಆಗಿದೆ ಮೇಡಮ್. ಹೌದು, ಮತ್ತೆ ನೀವು ಇಲ್ಲಿ ಟ್ರಾಫಿಕ್ ಅಲ್ಲಿ ಫುಡ್ ಡೆಲಿವರಿ ಆದ್ರೆ ನೀವು 100 ರುಪೀಸ್ ಎಲ್ಲ ಕಟ್ ಮಾಡ್ತೀರಿ. ದಿವಸಕ್ಕೆ ನಾವು 600-700 ರೂಪಾಯಿ ದುಡ್ದು ನೀವು ದಿನಕ್ಕೆ 200-300 ರೂಪಾಯಿ ಕಟ್ ಮಾಡಿದ್ರೆ 400-400 ರೂಪಾಯಿ ಇಟ್ಕೊಂಡು ನಾವೆಂತ ಮಾಡುದು? ಪೆಟ್ರೋಲ್ ಹಾಕ್ಬೇಕಾ ಇಲ್ಲಿ ಇದು ಮಾಡ್ಬೇಕಾ ನಾವು? ಸರ್ ಇಲ್ಲ ಸರ್, ತುಂಬಾ ಒಳ್ಳೆ ಎಂತ ಇಲ್ಲ ಮೇಡಮ್, ಅಲ್ಲ ಮೇಡಮ್, ಎಂತ ಇಲ್ಲ ನೋಡಿ, ಇಲ್ಲಿ ಟ್ರಾಫಿಕ್ ಅಲ್ಲಿ ಒಂದು 10 ನಿಮಿಷ ಲೇಟ್ ಆದ್ರೆ ನೀವು ಆರ್ಡರ್ ಹ್ಯಾಸ್ ಬಿನ್ ಡೆಲಿವರ್ಡ್ ಲೇಟ್ ಅಂತ ನೀವು 200 ರೂಪಾಯಿ ಕಟ್ ಮಾಡ್ತೀರಿ. ಹೌದಾ? ಹಾಗೆ ನಾವಿಲ್ಲಿ 4 ಆರ್ಡರ್ ಲೇಟ್ ಆದ್ರೆ ನಾವು ದುಡ್ದ ಹಣ ಎಲ್ಲ ಅದಕ್ಕೆಲ್ಲ ಹೋಗುದು. ನೀವು ಡಿಡಕ್ಷನ್ ಮಾಡ್ತಾ ಇರ್ತೀರಿ. ಮತ್ತೆ ವಾರಕ್ಕೊಮ್ಮೆ ಪೇಮೆಂಟ್ ಅಂತ 300 ರೂಪಾಯಿ ಅಡ್ಜಸ್ಟ್ಮೆಂಟ್, 400 ರೂಪಾಯಿ ಅಡ್ಜಸ್ಟ್ಮೆಂಟ್ ಅಂತ ಕಟ್ ಮಾಡ್ತೀರಿ. ಸರ್ ನಿಮ್ ಈ ಇಶ್ಯೂನೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ ಸರ್, ರಿಸಾಲ್ವ್ ಆಗುತ್ತೆ. ಏನು ಪ್ರಾಬ್ಲಮ್ ಎಂತ ರಿಸಾಲ್ವ್ ಆಗುದು ಎಂತ ಇಲ್ಲ ಮೇಡಮ್. ಇಲ್ಲಿ ನಮ್ಮ ಇಲ್ಲಿ ಸ್ವಿಗ್ಗಿ ಆಫೀಸಿಗೆ ಹೋದ್ರೆ ಯಾರು ಸಹ ಒಬ್ರು ಸಹ ಇದು ಮಾಡೋದಿಲ್ಲ, ರೆಸ್ಪಾನ್ಸ್ ಕೊಡೋದಿಲ್ಲ. ಮಾತಾಡಿದ್ರೆ ನಮ್ಗೆ ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ, ಮಂಗಳೂರಿನವರಿಗೆ 20 ರೂಪಾಯಿ 10 ರೂಪಾಯಿ ಅಷ್ಟೇ ಕೊಡುದು ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ಫ್ಲೀಟ್ ಮ್ಯಾನೇಜರ್ ಬಂದು ಅವರ ಹತ್ರ ಹೇಳಿದ ಸಹ ಅವರು ಸಹ ಅದೇ ಹೇಳ್ತಾರೆ. ಸರ್ ಇಲ್ಲ ಸರ್, ನಾನು ಅಪ್ಡೇಟ್ ಮಾಡ್ತೀನಿ ಸರ್. ಈ ನೆಕ್ಸ್ಟ್ ಸಲ ಆ ಥರ ಏನಾಗಲ್ಲ. ನಿಮ್ಮ ಫೀಡ್ಬ್ಯಾಕ್ ಎಲ್ಲ ನಾವು ಇದು ತುಂಬಾ ಸತಿ ಕೇಳಿದ್ದೇವೆ ಮೇಡಮ್, ನೆಕ್ಸ್ಟ್ ಟೈಮ್ ಅಂತ. ನೀವು ಅದೇ ಹೇಳ್ತೀರಿ, ಎಂತ ಇದು ಇಲ್ಲ ನಿಮ್ಮದು. ಇಲ್ಲ ನೋಡಿ ಸರ್, ಅದಕ್ಕೆ 8ರಿಂದ 9 ಆರ್ಡರ್ ಕಂಪ್ಲೀಟ್ ಆದ್ರೆ ನಿಮಗೆ ಡೈಲಿ ಇನ್ಸೆಂಟಿವ್ ಕೂಡ ಬರುತ್ತೆ ಸರ್. ಇಲ್ಲಿ 14 ಆರ್ಡರ್ಗೆ 130 ರೂಪಾಯಿ ಹಾಕಿದ್ದಾರೆ. ನೀವು 8-9 ಆರ್ಡರ್ ಅಲ್ಲಿ ಎಂತ ಇನ್ಸೆಂಟಿವ್ ಸಿಗುದು ಮೇಡಮ್ ನಮ್ಗೆ ಇಲ್ಲಿ? ಸರ್ ನಿಮ್ಮ ಐಡಿಗೆ ಬರುತ್ತೆ ಸರ್ ಡೈಲಿ ಇನ್ಸೆಂಟಿವ್ ಅದು. ಓಕೆನಾ? ನೀವು ರೀಜಾಯ್ನರ್ ಅಂದ್ರೆ ನೀವು ತುಂಬಾ ದಿನದಿಂದ ವರ್ಕ್ ಮಾಡ್ತಿದ್ದೀರಾ ಅಲ್ವಾ, ಅದಕ್ಕೆ ನಿಮ್ಮ ಪರ್ಫಾರ್ಮೆನ್ಸ್ಗೋಸ್ಕರ ಸ್ವಿಗ್ಗಿ ಕಡೆಯಿಂದ ಆ ಥರ ಬರ್ತಿರೋದು ಸರ್. ನಿಮ್ಮ ಐಡಿಗೆ ಆ್ಯಡ್ ಆಗುತ್ತೆ ಅರ್ನಿಂಗ್ಸ್ ಜೊತೆ. ಎಷ್ಟು ದಿವಸ ಕೊಡ್ತೀರಿ? ಒಂದು ದಿವಸ ಕೊಡ್ತೀರಿ ನೀವು? ಸರ್ ಇಲ್ಲ ಸರ್, ಡೈಲಿ ಬರ್ತಿದೆ ಸರ್ ಡೈಲಿ ಇನ್ಸೆಂಟಿವ್. ಹಾಂ, ಓಕೆನಾ? ಕಿಲೋಮೀಟರ್ಗೀಗ ಏನಿಲ್ಲ ಅಂದ್ರೂ 1.5ರಿಂದ 2 ರೂಪಾಯಿ ಜಾಸ್ತಿ ಬರುತ್ತೆ ಸರ್. ಓಕೆ? ಅಲ್ಲ ನಾನು ನೋಡ್ತೇನೆ. ಇವತ್ತೆಂತ ಲಾಭ ಇಲ್ಲ, ನಾನು ಪರ್ಮನೆಂಟ್ ಸ್ವಿಗ್ಗಿ ಬಿಡ್ತೇನೆ ಮೇಡಮ್. ಸರ್ ಇಲ್ಲ, ಇವತ್ತು ಲಾಗಿನ್ ಆಗಿ ನೋಡಿ ಸರ್, ತುಂಬಾ ಒಳ್ಳೆ ಅರ್ನಿಂಗ್ಸ್ ಬರ್ತಿದೆ. ಓಕೆನಾ? ಮತ್ತೆ ನೀವು ಅದು ಹೇಳಿದ್ವಲ್ಲ 15 ಹೊಸ ಸ್ಲಾಟ್ಸ್, ನೀವು ಲಾಗಿನ್ ಆಗ್ತೀನಿ ಅಂದ್ರೆ ನಿಮ್ಗೊಂದು ಸ್ಲಾಟ್ನ ರಿಸರ್ವ್ ಮಾಡಿ ಇಡ್ತೀವಿ ಸರ್. ಓಕೆ? ಓಕೆ. ಮತ್ತೆ ನಿಮಗೆ ಯಾರನ್ನಾದ್ರು ನೀವು ರೆಫರ್ ಮಾಡಿದ್ರೆ ರೆಫರಲ್ ಬೋನಸ್ ಅಂತ ಅಪ್ ಟು 9,000 ಸಿಗುತ್ತೆ. ನಿಮಗೆ ಇಲ್ಲಿ ಇನ್ಶೂರೆನ್ಸ್ ಬೆನಿಫಿಟ್ಸ್ ಕೂಡ ಇದೆ ಸರ್. 10 ಲಕ್ಷದವರೆಗೂ ಆಕ್ಸಿಡೆಂಟಲ್ ಇನ್ಶೂರೆನ್ಸ್, 2 ಲಕ್ಷದವರೆಗೂ ಹೆಲ್ತ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಬೆನಿಫಿಟ್ ಅದು ಫಸ್ಟ್ ಒಂದು ರೇಟ್ ಕಾರ್ಡ್ ಜಾಸ್ತಿ ಮಾಡಿ ಮೇಡಮ್. ಎಲ್ಲ ರೈಡರ್ಸ್ಗಳ ಪ್ರಾಬ್ಲಮ್ ಅದೇ. ಎಷ್ಟೋ ರೈಡರ್ಸ್ಗಳು ಸ್ವಿಗ್ಗಿ ಬಿಡ್ತಿದ್ದಾರೆ. ಎಷ್ಟು ಕಂಪ್ಲೇಂಟ್ ಮಾಡಿದೆ ನಾವು, ಒಂದು ರೆಸ್ಪಾನ್ಸ್ ಇಲ್ಲ ನಿಮ್ಮ ಇವರಿಂದ. ಯಾರ ಒಂದು ರೆಸ್ಪಾನ್ಸ್ ಇಲ್ಲ. ಲಾಸ್ಟ್ ಟೈಮ್ ಇಲ್ಲಿ ಡೆಲಿವರ್ಸ್ ರೈಡರ್ಸ್ ಇಲ್ಲ ಅಂತ ನಿಮ್ಮ ಫ್ಲೀಟ್ ಮ್ಯಾನೇಜರ್ ಡೆಲಿವರಿ ಮಾಡ್ತಿದ್ದಾರೆ ಇಲ್ಲಿ ಬಂದು. ಇಲ್ಲ ಸರ್, ನಾವು ನಿಮ್ಮ ಫೀಡ್ಬ್ಯಾಕ್ ತಗೊಂಡಿದೀವಿ. ಇದೆಲ್ಲ ಇಶ್ಯೂಸ್ ಎಲ್ಲ ಸಾಲ್ವ್ ಆಗುತ್ತೆ. ಓಕೆನಾ? ನೋಡಿ ಸರ್, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನಿಮ್ಮ ಪರ್ಸನಲ್ ಲೋನ್ ಕೂಡ ಕೊಡ್ತಾರೆ. ನೀವು ಪೀಕ್ ಅವರ್ಸ್ ಅಲ್ಲಿ ಲಾಗಿನ್ ಆಗಿ ಸರ್, ಲೈಕ್ ಲಂಚ್ ಪೀಕು, ಬ್ರೇಕ್ಫಾಸ್ಟ್ ಪೀಕು, ಸ್ನ್ಯಾಕ್ಸ್ ಪೀಕ್ ಅವರಲ್ಲಿ ನೀವು ಲಾಗಿನ್ ಆದರೆ ತುಂಬಾ ಆರ್ಡರ್ಸ್ ಬರುತ್ತೆ. ಅರ್ನಿಂಗ್ಸ್ ಕೂಡ ಚೆನ್ನಾಗಾಗುತ್ತೆ ಸರ್ ನಿಮಗೆ. ಅದು ಫಸ್ಟ್ ಒಂದು ಡಿಡಕ್ಷನ್ ಮಾಡೋದು ಕಮ್ಮಿ ಮಾಡಿ ಮೇಡಮ್. ಡಿಡಕ್ಷನ್ ನೀವು ದಿವಸಕ್ಕೆ ಇಲ್ಲಿ ಬ್ಲಾಕ್ ಅಲ್ಲಿ ಬಿಸಿಲಿಗೆ ಸಾಯ್ಬೇಕು. ನೀವು ಅಲ್ಲಿ 200 ರೂಪಾಯಿ 300 ರೂಪಾಯಿ ಡಿಡಕ್ಷನ್ ಮಾಡಿದ್ರೆ ಇಲ್ಲಿ ನಮ್ಗೆ ಎಂತ ಇಲ್ಲ, ದಿನಕ್ಕೆ ಎಂತ ತಿನ್ನಿಲ್ಲ. ಇನ್ನು 300 ರೂಪಾಯಿ ಪೆಟ್ರೋಲಿಗೆ ಹೋಗ್ತದೆ. 300-400 ರೂಪಾಯಿ ಪೆಟ್ರೋಲಿಗೆ ಹೋಗ್ತದೆ. ಫಸ್ಟ್ ಅದು ನೀವು ಇದು ಮಾಡಿ, ಫೀಡ್ಬ್ಯಾಕ್ ಅನ್ನು ಆ್ಯಡ್ ಮಾಡಿ ಫಸ್ಟಿಗೆ ನಾವು ಹೇಳಿದನ್ನು. ಶೋರ್ ಸರ್, ಶೋರ್. ಅದನ್ನೆಲ್ಲ ನಾವು ಫೀಡ್ಬ್ಯಾಕ್ ತಗೋತೀವಿ, ಅದೆಲ್ಲ ಚೇಂಜ್ ಮಾಡ್ತೀವಿ ಸರ್, ರಿಸಾಲ್ವ್ ಆಗುತ್ತೆ. ಓಕೆನಾ? ಹಾಂ, ಓಕೆ ಸರ್.